VBG ರಾಮ್ಜಿಯಲ್ಲಿ K2 ಮೂಲಕ ವೇಜ್ ಪೇಮೆಂಟನ್ನು ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. VBG ರಾಮ್ಜಿಯಲ್ಲಿ ಫಸ್ಟ್ ಸಿಗ್ನೇಟ್ರಿ, ಸೆಕೆಂಡ್ ಸಿಗ್ನೇಟ್ರಿ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ಮುಂದೆ ನೋಡ್ತಾ ಹೋಗೋಣ. ಫಸ್ಟ್ ಸಿಗ್ನೇಟ್ರಿ, ಸೆಕೆಂಡ್ ಸಿಗ್ನೇಟ್ರಿ ಆದಮೇಲೆ ನೀವು ಡೈರೆಕ್ಟಾಗಿ ನಿಮ್ಮ K2 ಲಾಗಿನಿಗೆ ಬನ್ನಿ. K2 ಲಾಗಿನಲ್ಲಿ DDO ರೋಲಿಗೆ ಬರಬೇಕು. DDO ಬನ್ನಿ. DDO ಲಾಗಿನಲ್ಲಿ BMSಗೆ ಬನ್ನಿ. BMS ಅಲ್ಲಿ DBT SNS ಪರ್ಸ್ ಟ್ರಾನ್ಸಾಕ್ಷನ್ ಅಂತ ಇದೆ. ಅದರಲ್ಲಿ ಸ್ಯಾಂಕ್ಷನ್ ಆರ್ಡರಲ್ಲಿ DBT SNS ಪರ್ಸ್ ಸ್ಯಾಂಕ್ಷನ್ ಆರ್ಡರ್ ವರ್ಕ್ ಲಿಸ್ಟು. ನೀವೇನು ಸೆಕೆಂಡ್ ಸಿಗ್ನೇಟ್ರಿಯಿಂದ ಪಾಸ್ ಮಾಡಿರ್ತೀರೋ ಆ FTO ಇಲ್ಲಿಗೆ ಬಂದಿರುತ್ತೆ ಪೇಮೆಂಟಿಗೆ. ಇಲ್ಲಿ ಟೋಟಲ್ ಅಮೌಂಟ್ ಬ್ಲೂ ಕಲರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪೂರ್ತಿ ವರ್ಕ್ ಮಾಡಿರೋ ಜನರ ಲಿಸ್ಟ್ ಬಂದಿರುತ್ತೆ. ಹಾಗೆ ಕೆಳಗಡೆ ಬಂದು ಅಪ್ರೂವ್ ಅಂತ ಆಪ್ಷನ್ ಇದೆ, ಅಪ್ರೂವ್ ಅಂತ ಕೊಡಬೇಕು. ಸ್ಯಾಂಕ್ಷನ್ ಆರ್ಡರ್ ಹ್ಯಾಸ್ ಬೀನ್ ಅಪ್ರೂವ್ಡ್. ನೆಕ್ಸ್ಟ್ DDO ಲಾಗಿನಿಂದ ರೋಲ್ ಚೇಂಜ್ ಮಾಡಿ ಸೂಪರ್ಡೆಂಟ್ ಲಾಗಿನಿಗೆ ಬರಬೇಕು. ಸೂಪರ್ಡೆಂಟ್ ಲಾಗಿನಲ್ಲಿ ಮತ್ತೆ BMSಗೆ ಬಂದು BMS DBT SNS ಪರ್ಸ್ ಟ್ರಾನ್ಸಾಕ್ಷನ್ ಅಲ್ಲಿ ಡ್ರಾಫ್ಟ್ ಬಿಲ್ ಅಂತ ಬರುತ್ತೆ ಲಾಸ್ಟಿಗೆ, ಅದು ಕ್ಲಿಕ್ ಮಾಡಬೇಕು. ಡ್ರಾಫ್ಟ್ ಬಿಲ್ಲಿಗೆ ಡ್ರಾಫ್ಟ್ ಬಿಲ್ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಫೈನಾನ್ಷಿಯಲ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, 26, 27. ಆಮೇಲೆ SNS ಸ್ಪರ್ಶ್ ಅಂತ ಬರುತ್ತೆ, ಸ್ಪರ್ಶ್ ಸೆಲೆಕ್ಟ್ ಮಾಡಿ. ಆಮೇಲೆ ಭಾಳ ಇಂಪಾರ್ಟೆಂಟ್, ಇಲ್ಲಿ 3 ಲೆಕ್ಕಶೀರ್ಷಿಕೆಗಳು ಬಂದಿರ್ತವೆ. ನೀವು 3 ಲೆಕ್ಕಶೀರ್ಷಿಕೆಗಳನ್ನು ಒಂದೊಂದಾಗಿ ಕ್ಲಿಕ್ ಮಾಡ್ತಾ ಹೋಗಬೇಕು. ಫಸ್ಟ್ ಈಗ ಒಂದೊಂದು ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ FTO ಕಾಣುತ್ತೆ. ಇಲ್ಲಿ ಗೆಟ್ ಬೆನಿಫಿಷಿಯರಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ನಿಮಗೆ DDO ಖಾತೆ ಸೆಲೆಕ್ಟ್ ಮಾಡೋಕ್ಕೆ ಬರುತ್ತೆ. DDO ಸೆಲೆಕ್ಟ್ ಮಾಡಿ. ಈ ಕಡೆ IA ಕೋಡ್ ಸೆಲೆಕ್ಟ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ IA ಕೋಡನ್ನು ಸೆಲೆಕ್ಟ್ ಮಾಡಿ ಜನರೇಟ್ ಡ್ರಾಫ್ಟ್ ಬಿಲ್ ಅಂತ ಕೊಡಿ. ಡ್ರಾಫ್ಟ್ ಬಿಲ್ ಜನರೇಟ್ ಆಯಿತು. ನಾವೀಗ ಮಾಡಿರೋದು ಒಂದು ಹೆಡ್ ಆಫ್ ಅಕೌಂಟ್ ಅಂತ ಮಾಡಿದ್ದೀವಿ. 3 ಹೆಡ್ ಆಫ್ ಅಕೌಂಟ್ ಇರ್ತವೆ. ಅದೇ ರೀತಿ ನೀವು ಉಳಿದ 2 ಹೆಡ್ ಆಫ್ ಅಕೌಂಟ್ ಯಾರು ಬೆನಿಫಿಷಿಯರಿಗಳು ಇದ್ದಾರಾ ಅಂತ ಚೆಕ್ ಮಾಡ್ಕೋಬೇಕು. 26, 27 ಸ್ಪರ್ಶ್ ಸೆಲೆಕ್ಟ್ ಮಾಡಿ. ಇಲ್ಲಿ ಹೆಡ್ ಆಫ್ ಅಕೌಂಟು 3 ಇದ್ದಾವೆ. ನಾವು ಫಸ್ಟಿಗೆ ಒಂದಕ್ಕೆ ಡ್ರಾಫ್ಟ್ ಬಿಲ್ ಜನರೇಟ್ ಮಾಡ್ಕೊಂಡಿದ್ದೀವಿ. ಈ ಪಂಚಾಯಿತಿಯಲ್ಲಿ ಇನ್ನೆರಡು ಹೆಡ್ ಆಫ್ ಅಕೌಂಟ್ ಯಾವುದೇ ಬೆನಿಫಿಷಿಯರಿ ಇಲ್ಲ. ಅದು SC ST ಜನರಲ್ಲಿಗೆ 3 ಹೆಡ್ ಆಫ್ ಅಕೌಂಟ್ ಇದ್ದಾವೆ. ಬಿಲ್ ಜನರೇಟ್ ಆದಮೇಲೆ ಸೂಪರ್ಡೆಂಟ್ ಲಾಗಿನಲ್ಲೇ ಬಿಲ್ ಪ್ರಿಪ್ರೇಷನ್ ಸಬ್ಮಿಷನ್ ಆಪ್ಷನಲ್ಲಿ ಪ್ರೋಸೆಸ್ಸಿಗೆ ಬಂದು ಪ್ರೋಸೆಸ್ಸಲ್ಲಿ ಡ್ರಾಫ್ಟ್ ಬಿಲ್ ರಿಕ್ವೆಸ್ಟ್ ವರ್ಕ್ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಾಂದ್ರೆ ಅಲ್ಲೇ ಮೇನ್ ಪೇಜಲ್ಲೇ ಡ್ರಾಫ್ಟ್ ಬಿಲ್ ಅಂತ ತೋರಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಆಗುತ್ತೆ. ಇಲ್ಲಿ ಬಿಲ್ ರಿಕ್ವೆಸ್ಟ್ ID ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಎಲ್ಲ ಮೇಲ್ಗಡೆ ಇರೋ ಎಲ್ಲ ಆಪ್ಷನ್ಸ್ಗಳನ್ನು 1 by 1 ಕ್ಲಿಕ್ ಮಾಡ್ತಾ ಹೋಗಬೇಕು, ಚೆಕ್ ಮಾಡಬೇಕು. ಇಲ್ಲಿ ಬರೀ ಟಿಕ್ ಮಾಡೋದಿರುತ್ತೆ ಅಷ್ಟೇ, ಚೆಕ್ ಬಾಕ್ಸ್ಗಳನ್ನು ಟಿಕ್ ಮಾಡ್ತಾ ಹೋಗಬೇಕು. ಈ ಆಪ್ಷನ್ಸ್ ನೀವು ಆಲ್ರೆಡಿ ಮೆಟೀರಿಯಲ್ ಪೇಮೆಂಟಲ್ಲಿ ಮಾಡಿದ್ದೀರಾ. ನೆಕ್ಸ್ಟ್ ಫಾರ್ವರ್ಡ್ ಮಾಡಿ. DSC ಬೇಕಾಗುತ್ತೆ ಫಾರ್ವರ್ಡ್ ಮಾಡೋಕ್ಕೆ. ಇಲ್ಲಿಂದ ಸೂಪರ್ಡೆಂಟ್ ಲಾಗಿನಿಂದ ಫಾರ್ವರ್ಡ್ ಮಾಡಿದ ಮೇಲೆ ಬಿಲ್ಲಲ್ಲಿ ಬಂತು. DDO ಲಾಗಿನಿಗೆ ಬಂತು. DDO ಲಾಗಿನಲ್ಲಿ ಅಷ್ಟೇ ಬಿಲ್ಲನ್ನು ಪೂರ್ತಿ ವೆರಿಫೈ ಮಾಡಬೇಕು.
ಡಿ ಡಿ ಲಾಗಿನ್ ವೆರಿಫೈ ಮಾಡಿದ ಮೇಲೆ ನೆಕ್ಸ್ಟ್ ಕೇಸ್ ವರ್ಕರ್ ಲಾಗಿನ್ಗೆ ಪ್ರಿಂಟಿಂಗ್ ಆಪ್ಷನಿಗೆ ಹೋಗುತ್ತೆ. ಈ ಕೇಸ್ ವರ್ಕರ್ ಲಾಗಿನ್ಗೆ ಬಂದು ಎಲ್ಲ ಬೇಸ್ಗಳನ್ನು ಪ್ರಿಂಟ್ ತಗೋಬೇಕು. ಪ್ರಿಂಟ್ ಕೊಡಬೇಕಾದ್ರೆ ಆ ಬಿಲ್ ಎಷ್ಟು ಪೇಜ್ ಬಂತು ಅಂತ ಅದೊಂದು ನಂಬರ್ ಹಾಕ್ತಾ ಹೋಗಬೇಕು. ಇನ್ನೊಂದು ಇಲ್ಲಿ ಬೆಸ್ಟ್ ಆಪ್ಷನ್ ಅಂದರೆ ನಿಮಗೆ ಬಿಲ್ಗಳನ್ನು ಫಸ್ಟ್ ಒಂದು PDF ಅಲ್ಲಿ ಸೇವ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಬೇಕಾದರೂ ಪ್ರಿಂಟ್ ತಗೋಬೋದು. ನೆಕ್ಸ್ಟ್ ಜರಿಗೆ ಫಸ್ಟು ಸೇವ್ ಮಾಡ್ತಾ ಇದ್ದೀನಿ. ಒಂದು ಪೇಜ್ ಇದೆ, ಒಂದು ನಂಬರ್ ಹಾಕ್ತೀನಿ. ನೆಕ್ಸ್ಟ್ ಬಿಲ್ 3 ಪೇಜ್ ಬರುತ್ತೆ. ಇದನ್ನು ಒಂದು ಫೋಲ್ಡರಲ್ಲಿ ಸೇವ್ ಮಾಡ್ಕೊತೀನಿ. ಇಲ್ಲಿ 3 ನಂಬರ್ ಅಂತ ಹಾಕ್ತೀನಿ. ಕೇಸ್ ವರ್ಕರ್ ಲಾಗಿನಲ್ಲಿ ಎಲ್ಲ ಪ್ರಿಂಟ್ ಆದಮೇಲೆ ಮತ್ತೆ ಫಾರ್ವರ್ಡ್ ಟು DDO ಕೊಡಬೇಕು. ನೆಕ್ಸ್ಟ್ DDO ಲಾಗಿನಿಂದ ಕೌಂಟರ್ ಸೈನಿಂಗ್ ಆಫೀಸರಿಗೆ ಬಿಲ್ಲನ್ನು ಸೆಂಡ್ ಮಾಡಬೇಕು. ಬಿಲ್ಲನ್ನು ಸೆಲೆಕ್ಟ್ ಮಾಡಿದೆ. ಸೆಂಡ್ ಟು CSO ಕೌಂಟರ್ ಸೈನಿಂಗ್ ಆಫೀಸರು. ನೆಕ್ಸ್ಟ್ ರೋಲ್ ಚೇಂಜ್ ಮಾಡಿ ಕೌಂಟರ್ ಸೈನಿಂಗ್ ಆಫೀಸರಿಗೆ ಬಂದು ಅಲ್ಲೂ ಕೂಡ ಈ ಬಿಲ್ಲನ್ನು ವೆರಿಫೈ ಮಾಡಬೇಕು. ನೆಕ್ಸ್ಟ್ ಅಪ್ರೂವ್ ಆ್ಯಂಡ್ ರೀಸೆಂಡ್ ಟು DDO. ಕೌಂಟರ್ ಸೈನಿಂಗ್ ಆಫೀಸರಿಂದ ಬಂದ ಮೇಲೆ ಬಿಲ್ಲು ಇಲ್ಲಿ ಮತ್ತೆ ಎರಡು ಪ್ರಿಂಟ್ ತೆಗಿಬೇಕಾಗುತ್ತೆ. ಒಂದು ಬಿಲ್ ಕಂಟಿನ್ಯೂಷನ್ ಶೀಟ್, ಒಂದು ಟಾಪ್ ಶೀಟ್, ಒಂದು ಇವೆರಡನ್ನು ಪ್ರಿಂಟ್ ತಗೋಬೇಕು. ಒಂದು ಬಿಲ್ ಕಂಟಿನ್ಯೂಷನ್ ಶೀಟು, ಒಂದು ಟಾಪ್ ಶೀಟು. ಸ್ಕೇಲ್ 100% A4 ಶೀಟಿಗೆ ನಾನು ಇದನ್ನು ಪ್ರಿಂಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಿಲ್ ಟ್ರೆಜರಿ ಸೆಂಡ್ ಮಾಡೋಕ್ಕೆ ರೆಡಿ ಇದೆ. ಪ್ರಿಂಟಿಂಗ್ ಪ್ರೊಸೆಸ್ ಪೂರ್ತಿ ಆದಮೇಲೆ ಸೆಂಡ್ ಟು ಟ್ರೆಜರಿ ಅಂತ ಕೊಟ್ಟರೆ ಬಿಲ್ ಟ್ರೆಜರಿಗೆ ಸಬ್ಮಿಟ್ ಆಗುತ್ತೆ.